ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಈ ಸ್ವಭಾವ ಗುಣಗಳು ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಸಿಂಹ ರಾಶಿಯವರಲ್ಲಿ ಮಾತ್ರ ಇರುವ 5 ಅದ್ಭುತ ಶಕ್ತಿಗಳು ಯಾವುವು ಗೊತ್ತಾ? ಹುಟ್ಟಿನಿಂದಲೇ ಒಂದು ರೀತಿಯ ರಾಜಗಾಂಭೀರ್ಯ ಇವರಲ್ಲಿ ಇದೆ. ಅದ್ಭುತ ನಾಯಕತ್ವದ ಗುಣ ಇದೆ ಇವರಲ್ಲಿ. ಪ್ರಭಾವಶಾಲಿ ವ್ಯಕ್ತಿತ್ವ ಇವರಲ್ಲಿ ನೀವು ಕಾಣಬಹುದು. ಆತ್ಮವಿಶ್ವಾಸ ಮತ್ತು ಧೈರ್ಯ ಜಾಸ್ತಿ. ಯಾವಾಗಲೂ ಸಹ ವಿಶಾಲ ಹೃದಯದವರು ಇವರು. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಇಂದಿನ ಈ ಒಂದು ವಿಶೇಷ ಕ್ಷಣ ಕೇವಲ ಒಂದು ಕಾಕತಾಳೀಯವಲ್ಲ. ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯ ದಿವ್ಯ ಕೃಪೆ ನಿಮ್ಮನ್ನು ಈ ಒಂದು ನಿರ್ದಿಷ್ಟ ಸಂದೇಶದತ್ತ ಮುನ್ನಡೆಸಿದೆ. ನೀವು ಜೀವನದಲ್ಲಿ ನಡೆಸಿದ ಸುದೀರ್ಘ ಹೋರಾಟ, ಕಣ್ಣೀರು, ಅಪಮಾನ ಹಾಗೂ ಕತ್ತಲೆಯ ದಿನಗಳಿಗೆ ಒಂದು ಪೂರ್ಣ ವಿರಾಮ ಬೀಳುವ ಕಾಲ ಹತ್ತಿರವಾಗುತ್ತಿದೆ. ಈ ಲೋಕೋಕ್ತಿ ಇರುವಂತೆ ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ಸಿಂಹ ರಾಶಿಯ ಜಾತಕದವರ ಅತ್ಯಂತ ದೊಡ್ಡ ಗುಣವೆಂದರೆ ಧೈರ್ಯ ಮತ್ತು ಅಚಲವಾದ ನಂಬಿಕೆ. ಅದೆಷ್ಟೋ ಏರುಪೇರುಗಳನ್ನು ಕಂಡು ಒಳಗೊಳಗೆ ನೊಂದು ಯಾರಿಗೂ ಹೇಳಲಾಗದ ನೋವುಗಳನ್ನು ಮೌನವಾಗಿ ನುಂಗಿಕೊಂಡಿರುವ ನಿಮ್ಮ ಸಹನೆಗೆ ಈಗ ದೈವಿಕ ಉತ್ತರ ಸಿಗುವ ಗಳಿಗೆ ಸನಿಹವಾಗಿದೆ. ನಿಮ್ಮ ಜಾತಕದ ಗ್ರಹಗತಿಗಳ ಆಳವಾದ ವಿಶ್ಲೇಷಣೆಯನ್ನು ಗಮನಿಸಿದಾಗ ನಿಮ್ಮ ಜೀವನದ ಹಳೆಯ ಮತ್ತು ಜಟಿಲವಾದ ಸಮಸ್ಯೆಗಳ ಕವಚಗಳು ಒಂದೊಂದಾಗಿ ಕಳಚಿ ಬೀಳುತ್ತಿವೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರ ಬದಲಾವಣೆಯಾಗುವ ದಿಕ್ಸೂಚಿ ಕಾಣಿಸುತ್ತಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿಚಾರಗಳು, ಕಚೇರಿಯ ಕೆಲಸಗಳು ಅಥವಾ ಉದ್ಯೋಗದ ಬಿಕ್ಕಟ್ಟುಗಳು ನಿಧಾನವಾಗಿ ಬಗೆಹರಿಯುತ್ತೆ. ಆದರೆ ಇವೆಲ್ಲದರ ನಡುವೆ ಬ್ರಹ್ಮಾಂಡವು ನಿಮಗೆ ಕೆಲವು ನಿಗೂಢ ಹಾಗೂ ಅತ್ಯಂತ ಶಕ್ತಿಯುತವಾದ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತೆ. ಈ ಸಂಕೇತಗಳನ್ನು ಗುರುತಿಸುವುದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲವೇ ಇಲ್ಲ. ಯಾರು ಆಧ್ಯಾತ್ಮಿಕವಾಗಿ ಮತ್ತು ಆಂತರಿಕವಾಗಿ ಜಾಗೃತರಾಗಿರುತ್ತಾರೋ ಅವರಿಗೆ ಮಾತ್ರ ಈ ಸೂಕ್ಷ್ಮ ಬದಲಾವಣೆಗಳ ಅರಿವಾಗುತ್ತೆ. ನಿಮ್ಮ ದೈನಂದಿನ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರವಾದರೂ ಅತ್ಯಂತ ಶುಭದಾಯಕವಾದ ಘಟನೆಗಳು ನಡೆಯುತ್ತಿರಬಹುದು. ನಿಮ್ಮ ಹೃದಯದ ಬಡಿತ ಹಠಾತ್ತಾಗಿ ಹೆಚ್ಚಾಗುವುದು, ಮನಸ್ಸಿನಲ್ಲಿ ಯಾವುದೇ ಕಾರಣವಿಲ್ಲದೆ ಒಂದು ರೀತಿಯ ನಿಗೂಢ ತಳಮಳ ಅಥವಾ ಏನೋ ಒಂದು ದೊಡ್ಡದು ಸಂಭವಿಸಲಿದೆ ಎಂಬ ಮುನ್ಸೂಚನೆ ಸಿಗುತ್ತಿದ್ದರೆ ಅದು ನಿಮ್ಮ ಆಂತರಿಕ ಪ್ರಜ್ಞೆಯು ಮುಂಬರುವ ಅದೃಷ್ಟವನ್ನು ಸ್ವಾಗತಿಸಲು ಸಿದ್ಧವಾಗುತ್ತಿದೆ ಎಂದರ್ಥ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಮುನ್ನ ನಿಮ್ಮ ಇಷ್ಟ ದೈವರ ಮೇಲಿನ ಭಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾಗಿದೆ. ನಿಮ್ಮ ಸಕಾರಾತ್ಮಕ ಶಕ್ತಿಯೇ ನಿಮ್ಮ ಯಶಸ್ಸಿನ ಮೂಲ ಪ್ರೇರಣೆ ಅಂತಲೇ ಅನ್ನಬಹುದು. ಈಗ ಅತ್ಯಂತ ಆಘಾತಕಾರಿ ಹಾಗೂ ರೋಮಾಂಚನಕಾರಿ ರಹಸ್ಯವೊಂದನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ಸಿಂಹ ರಾಶಿಯವರೇ, ನಿಮ್ಮ ಇತಿಹಾಸ ಅಥವಾ ನಿಮ್ಮ ಗತಕಾಲಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಮರಳಿ ಪ್ರವೇಶ ಪಡೆಯುತ್ತಿದ್ದಾರೆ. ಅವರು ಕೇವಲ ನಿಮ್ಮನ್ನು ಭೇಟಿಯಾಗಲು ಬರುತ್ತಿಲ್ಲ, ಬದಲಿಗೆ ಅವರ ಜೊತೆಯಲ್ಲಿ ಒಂದು ಸುದೀರ್ಘವಾದ ಸತ್ಯದ ಮೂಟೆಯನ್ನೇ ಹೊತ್ತು ತರುತ್ತಿದ್ದಾರೆ. ಈ ಸತ್ಯ ಎಷ್ಟು ಆಳವಾಗಿದೆ ಎಂದರೆ ಅದನ್ನು ಕೇಳಿದ ತಕ್ಷಣ ನಿಮ್ಮ ಮೈ ರೋಮಗಳು ಎದ್ದು ನಿಲ್ಲಬಹುದು. ನಿಮ್ಮ ಬೆನ್ನ ಹಿಂದೆ ನಡೆದ ಕುತಂತ್ರಗಳು, ನಿಮ್ಮ ಕಣ್ಣಿಗೆ ಕಾಣಿಸದ ಅದೃಶ್ಯ ಶಕ್ತಿಗಳ ಆಟ ಮತ್ತು ನಿಮ್ಮ ಹಿತೈಷಿಗಳ ಸೋಗಿನಲ್ಲಿದ್ದವರ ಅಸಲಿ ಮುಖವಾಡ ಈಗ ಕಳಚಿಕೊಳ್ಳಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನ ಒಂದು ನಿರಂತರ ಜೂಜಾಟದಂತೆ ಭಾಸವಾಗುತ್ತಿತ್ತು. ಒಂದು ಕ್ಷಣ ಯಶಸ್ಸಿನ ಹಾದಿ ಸುಗಮವಾಗಿದೆ ಎನ್ನಿಸಿದರೆ ಮರುಕ್ಷಣವೇ ಕತ್ತಲೆಯ ಗೋಡೆ ನಿಮ್ಮೆದುರು ಬಂದು ನಿಲ್ಲುತ್ತಿತ್ತು. ಈ ಅಸ್ಥಿರತೆಗೆ ಕಾರಣ ನಿಮ್ಮ ಕರ್ಮದ ಹಳೆಯ ಲೆಕ್ಕಾಚಾರಗಳು. ಆದರೆ ಈಗ ಕಾಲಚಕ್ರವು ತಿರುಗಿದೆ. ನಿಮ್ಮಿಂದ ದೂರವಾಗಿದ್ದವರು ಅಥವಾ ನೀವು ಯಾರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿದ್ರೋ ಅಂತಹ ಒಂದು ಹಳೆಯ ಮುಖ, ಹಳೆಯ ಹೆಸರು ಅಥವಾ ಹಳೆಯ ಭರವಸೆ ನಿಮ್ಮ ನೆನಪಿನ ಅಂಗಳಕ್ಕೆ ಮತ್ತೆ ಮತ್ತೆ ಲಗ್ಗೆ ಇಡುತ್ತಿರಬಹುದು. ಇದನ್ನು ಕೇವಲ ಆಕಸ್ಮಿಕ ಎಂದು ಕಡೆಗಣಿಸಬೇಡಿ. ಬ್ರಹ್ಮಾಂಡವು ಧ್ವನಿ ಮಾಡಿ
ಮಾತನಾಡುವುದಿಲ್ಲ. ಅದು ನೆನಪುಗಳ ಮೂಲಕ, ಕನಸುಗಳ ಮೂಲಕ ಸೂಕ್ಷ್ಮವಾಗಿ ಸಂಕೇತಿಸುತ್ತೆ. ನಿಮ್ಮ ಜೀವನದ ಈ ವರ್ತಮಾನ ಘಟ್ಟದಲ್ಲಿ ನಿಮ್ಮ ಅದೃಷ್ಟದ ದ್ವಾರದ ಬಳಿ ಎರಡು ಭಿನ್ನ ಶಕ್ತಿಗಳು ಪರಸ್ಪರ ಹೋರಾಡುತ್ತಿವೆ. ಒಂದು ಶಕ್ತಿ ನಿಮ್ಮನ್ನು ನ್ಯಾಯದ ಕಡೆಗೆ, ಸತ್ಯದ ಈ ಒಂದು ಸಾಕ್ಷಾತ್ಕಾರದ ಕಡೆಗೆ ನಿಮಗೆ ಎಳೆದೊಯ್ಯಲು ಪ್ರಯತ್ನಿಸುತ್ತಿದ್ದರೆ, ಮತ್ತೊಂದು ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಆ ಸತ್ಯದಿಂದ ದೂರವಿಡಲು ಸಂಚು ರೂಪಿಸುತ್ತಿದೆ. ಏಕೆಂದರೆ ಆ ಅಂತಿಮ ಸತ್ಯವು ಆರಂಭದಲ್ಲಿ ನಿಮ್ಮ ಮನಸ್ಸನ್ನು ಅಲುಗಾಡಿಸಬಹುದು, ನಿಮ್ಮ ನಂಬಿಕೆಗಳನ್ನು ಧೂಳೀಪಟ ಮಾಡಬಹುದು. ಆದರೆ ನೆನಪಿಡಿ, ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಸೂರ್ಯನ ಬೆಳಕಿನ ಮುಂದೆ ಯಾವುದೇ ಕತ್ತಲೆಯು ಹೆಚ್ಚು ಕಾಲ ನಿಲ್ಲಲಾರದು. ಸಮಯ ಬಂದಾಗ ಸತ್ಯವು ಸ್ಫೋಟಗೊಳ್ಳುವುದು ಖಂಡಿತ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಮೂಡುತ್ತಿರಬಹುದು, ಇಷ್ಟೆಲ್ಲ ಬದಲಾವಣೆಗಳು ನನ್ನ ಜೀವನದಲ್ಲಿ ಬರಬೇಕಾಗಿದ್ದರೆ ಅದು ಇಷ್ಟು ದಿನ ಏಕೆ ತಡವಾಯಿತು? ನಾನು ಪಟ್ಟ ಕಷ್ಟಕ್ಕೆ ಈಗಲೇ ಏಕೆ ಫಲ ಸಿಗಬೇಕು? ಇದಕ್ಕೆ ಬ್ರಹ್ಮಾಂಡದ ಉತ್ತರ ಅತ್ಯಂತ ಆಳವಾಗಿದೆ. ಯಾವುದೇ ಒಂದು ದೊಡ್ಡ ಘಟನೆ ಅಥವಾ ಪವಾಡವು ನಿಮ್ಮ ಜೀವನದಲ್ಲಿ ಘಟಿಸಬೇಕಾದರೆ ಅದಕ್ಕೆ ನಿಮ್ಮ ಆಂತರಿಕ ಆತ್ಮವು ಸಂಪೂರ್ಣವಾಗಿ ಸಿದ್ಧವಾಗಿರಬೇಕು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ನೋವು, ಪ್ರತಿಯೊಂದು ನಿರಾಸೆ ಮತ್ತು ಪ್ರತಿಯೊಂದು ಧಕ್ಕೆಗಳು ನಿಮ್ಮನ್ನು ಕೇವಲ ದುರ್ಬಲರನ್ನಾಗಿ ಮಾಡಲಿಲ್ಲ, ಬದಲಿಗೆ ನಿಮ್ಮನ್ನು ಒಳಗಿನಿಂದ ಒಬ್ಬ ಉಕ್ಕಿನ ಮನುಷ್ಯನನ್ನಾಗಿ ರೂಪಿಸಿದೆ. ಹಳೆಯ ಸಿಂಹರಾಶಿಯ ವ್ಯಕ್ತಿಗೂ ಇಂದಿನ ಪ್ರಬುದ್ಧ ವ್ಯಕ್ತಿತ್ವಕ್ಕೂ ಅಪಾರ ವ್ಯತ್ಯಾಸ ಇದೆ. ನೀವು ಈಗ ಆ ಮಹತ್ತರ ಸತ್ಯವನ್ನು ಸ್ವೀಕರಿಸುವ ಮತ್ತು ಜೀರ್ಣಿಸಿಕೊಳ್ಳುವ ದಿವ್ಯ ಶಕ್ತಿಯನ್ನು ಹೊಂದಿದ್ದೀರಿ. ಈಗ ನಿಮ್ಮ ಮುಂದೆ ಬರಲಿರುವ ಆ ವ್ಯಕ್ತಿ ಅಥವಾ ಆ ಸಂದೇಶವು ಕೇವಲ ಒಂದು ಸಾಧಾರಣ ಭೇಟಿಯಾಗಿ ಉಳಿಯುವುದಿಲ್ಲ. ಅವರ ಕೈಯಲ್ಲಿರುವ ಆ ರಹಸ್ಯವು ನಿಮ್ಮ ಆರ್ಥಿಕ ಪರಿಸ್ಥಿತಿ, ಸಮಾಜದಲ್ಲಿ ನಿಮಗಿರುವ ಗೌರವ, ಪ್ರತಿಷ್ಠೆ ಹಾಗೂ ನಿಮ್ಮ ಅತ್ಯಂತ ಆಪ್ತವಾದ ಸಂಬಂಧಗಳ ಮೇಲೆ ನೇರವಾದ ಪ್ರಭಾವ ಬೀರಲಿದೆ. ಆ ಸಂಗತಿಯೆಂದರೆ, ಆ ನಿರ್ಧಾರವು ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ಈಗಾಗಲೇ ತೆಗೆದುಕೊಳ್ಳಲ್ಪಟ್ಟಿದೆ. ಆದರೆ ಅದರ ಅಧಿಕೃತ ಮಾಹಿತಿ ಇನ್ನು ಕೆಲವು ದಿನಗಳಲ್ಲಿ ನಿಮ್ಮನ್ನು ತಲುಪಲಿದೆ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಇತ್ತೀಚೆಗೆ ಮೂಡುತ್ತಿರುವ ಅಸ್ಪಷ್ಟ ತಳಮಳದ ಹಿಂದಿನ ರಹಸ್ಯವು ಇದೇ ಆಗಿದೆ. ನೀವು ಹೊರಗಿನ ಪ್ರಪಂಚಕ್ಕೆ ಎಲ್ಲವೂ ಸಾಧಾರಣವಾಗಿದೆ, ನನ್ನ ದಿನಚರಿ ಎಂದಿನಂತಿದೆ ಎಂದು ತೋರಿಸಿಕೊಳ್ತಿದ್ರೂ ನಿಮ್ಮ ಒಳಗಿನ ಅಂತಃಪ್ರಜ್ಞೆ ಏನೋ ಒಂದು ಮಹತ್ತರ ಬದಲಾವಣೆಯ ಮುನ್ಸೂಚನೆಯನ್ನು ಸತತವಾಗಿ ನೀಡುತ್ತಲೇ ಇತ್ತು. ಗ್ರಹಗಳ ರಾಜನಾದ ಸೂರ್ಯನ ಪ್ರಭಾವವಿರುವ ನಿಮ್ಮ ರಾಶಿಗೆ ಈ ರೀತಿಯ ಪೂರ್ವಾಭಾಸದ ಸಂಕೇತಗಳು ಲಭಿಸುವುದು ಅತ್ಯಂತ ಸಹಜ. ನಿಮ್ಮ ಸುತ್ತಮುತ್ತಲೇ ಇರುವ ನೀವು ದಿನನಿತ್ಯ ನೋಡುವ ಒಬ್ಬ ವ್ಯಕ್ತಿ ತನ್ನ ಹೃದಯದ ಆಳದಲ್ಲಿ ನಿಮ್ಮ ಬಗ್ಗೆ ಒಂದು ದೊಡ್ಡ ರಹಸ್ಯವನ್ನು ಮುಚ್ಚಿಟ್ಟಿದ್ದಾನೆ. ಆ ರಹಸ್ಯವು ನಿಮ್ಮ ವೃತ್ತಿಜೀವನದ ಯಶಸ್ಸು ಅಥವಾ ನೀವು ಅರ್ಧಕ್ಕೆ ಕೈಬಿಟ್ಟಿದ್ದ ಒಂದು ಅಪೂರ್ಣ ಸಂಬಂಧಕ್ಕೆ ನೇರವಾಗಿ ಕನೆಕ್ಟ್ ಆಗಿದೆ. ನೀವು ಈ ಒಂದು ಅಧ್ಯಾಯ ಮುಗಿದು ಹೋಯಿತು ಎಂದು ಅಂದ್ಕೊಂಡಿರಬಹುದು, ಆದರೆ ಕರ್ಮದ ನಿಯಮದ ಪ್ರಕಾರ ಯಾವುದೇ ಅಧ್ಯಾಯವು ಸಂಪೂರ್ಣವಾಗಿ ನ್ಯಾಯ ಸಿಗುವವರೆಗೂ ಮುಚ್ಚಲ್ಪಡುವುದಿಲ್ಲ. ಮುಂಬರುವ ದಿನಗಳಲ್ಲಿ ನಿಮಗೆ ಬರುವ ಒಂದು ಅನಿರೀಕ್ಷಿತ ಫೋನ್ ಕರೆ ಆಗಿರಬಹುದು, ಒಂದು ಸಾಧಾರಣ ಈ ಒಂದು ವಾಟ್ಸಾಪ್ ಸಂದೇಶ ಆಗಿರಬಹುದು, ಅಥವಾ ದಾರಿಯಲ್ಲಿ ಸಿಗುವ ಒಬ್ಬ ಹಳೆಯ ಈ ಪರಿಚಯಸ್ಥ ನಿಮ್ಮ ಜೀವನದ ಮುಂದಿನ ತಿರುವನ್ನು ನಿರ್ಧರಿಸಲಿದ್ದಾರೆ. ಆರಂಭದಲ್ಲಿ ಇದು ತುಂಬ ಸಾಮಾನ್ಯ ಘಟನೆಯಂತೆ ಕಂಡ್ರೂ ಕಾಲಕ್ರಮೇಣ ಅದರ ಹಿಂದಿರುವ ದೈವಿಕ ಸಂಚು ನಿಮಗೆ ಅರ್ಥವಾಗುತ್ತೆ. ಜಗತ್ತಿನ ಅತಿ ದೊಡ್ಡ ಬದಲಾವಣೆಗಳು ದೊಡ್ಡ ಸದ್ದಿನೊಂದಿಗೆ ಬರುವುದಿಲ್ಲ, ಅವು ತಂಗಾಳಿಯಂತೆ ಬಂದು ಇಡೀ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಯಾರನ್ನೋ ಅತಿಯಾಗಿ ನಂಬಿ ಅವರಿಂದ ತೀವ್ರ ನಿರಾಶೆ ಅಥವಾ ದ್ರೋಹವನ್ನು ಅನುಭವಿಸಿದರೆ ಈ ಕಾಲಘಟ್ಟ ನಿಮಗಾಗಿಯೇ ಸೃಷ್ಟಿಯಾಗಿದೆ. ಬ್ರಹ್ಮಾಂಡದ ನಿಯಮವೊಂದಿದೆ, ಯಾವ ನೋವು ನಿಮ್ಮನ್ನು ಅತ್ಯಂತ ದುರ್ಬಲರನ್ನಾಗಿ ಮಾಡಿತ್ತೋ ಅದೇ ನೋವು ಮುಂದೊಂದು ದಿನ ನಿಮ್ಮ ಅತ್ಯಂತ ಪ್ರಬಲವಾದ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತೆ. ನಿಮ್ಮನ್ನು ನಡು ರಸ್ತೆಯಲ್ಲಿ ಕೈಬಿಟ್ಟವರು, ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮನ್ನು ನೋಡಿಯೂ ನೋಡದಂತೆ ಹೋದವರು ಇಂದು ನಿಮ್ಮ ಬೆಳವಣಿಗೆಯನ್ನು ಕಂಡು ಬೆರಗಾಗುವ ಸಮಯ ಹತ್ತಿರದಲ್ಲಿದೆ. ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರವಾಗಿದ್ದು ನಿಮ್ಮ ದುರಾದೃಷ್ಟವಲ್ಲ, ಬದಲಿಗೆ ಸಾಕ್ಷಾತ್ ಈಶ್ವರನೇ ನಿಮ್ಮನ್ನು ರಕ್ಷಿಸಲು ನೀಡಿದ ಒಂದು ಮರೆಯಾದ ವರ ಎಂಬ ಸತ್ಯ ಈಗ ನಿಮಗೆ ನಿಧಾನವಾಗಿ ಮನವರಿಕೆಯಾಗಲಿದೆ.
ನಿಮ್ಮ ಮನಸ್ಸಿನ ಆಳದಲ್ಲಿ ಯಾರಿಗೂ ಹೇಳದ ಅತ್ಯಂತ ಆಪ್ತವಾಗಿ ಮುಚ್ಚಿಟ್ಟಿರುವ ಒಂದು ದೊಡ್ಡ ಕನಸು ಅಥವಾ ಗುರಿ ಇರಬಹುದು. ಅದೆಷ್ಟೋ ಬಾರಿ ಆ ಕನಸು ಕೈಗೆಟುಕುವ ಮುನ್ನವೇ ಮುರಿದು ಬಿದ್ದಿದ್ದನ್ನು ನೋಡಿ ನೀವು ನಿರಾಸೆಗೊಂಡಿದ್ರಿ. ಆದರೆ ಈಗ ಅದೇ ನಿರ್ದಿಷ್ಟ ಕ್ಷೇತ್ರದಲ್ಲಿ ಗ್ರಹಗಳ ಚಲನೆ ಮತ್ತು ಸಕಾರಾತ್ಮಕ ಶಕ್ತಿಗಳು ಅತ್ಯಂತ ವೇಗವಾಗಿ ಬದಲಾಗುತ್ತಿವೆ. ನಿಮ್ಮ ಅದೃಷ್ಟದ ದ್ವಾರವು ತೆಗೆದುಕೊಳ್ಳಲು ಸಿದ್ಧವಾಗುತ್ತಿದೆ. ಆದರೆ ಯಾವುದೇ ಒಂದು ದೊಡ್ಡ ಯಶಸ್ಸು ಸಿಗುವ ಮುನ್ನ ಬ್ರಹ್ಮಾಂಡವು ಮನುಷ್ಯನಿಗೆ ಒಂದು ಅಂತಿಮ ಪರೀಕ್ಷೆಯನ್ನು ಒಡ್ಡುತ್ತೆ. ನಿಮ್ಮ ತಾಳ್ಮೆ ಮತ್ತು ಸಹನೆಯೇ ಆ ಪರೀಕ್ಷೆಯ ಇಷ್ಟು ದಿನ ಫಲಿತಾಂಶ ನಿಮ್ಮ ಕಣ್ಣೆದುರೇ ಇದ್ದರೂ ಕೈಗೆ ಸಿಗುತ್ತಿಲ್ಲ. ಗುರಿ ತಲುಪುವ ಹಾದಿ ಮರೀಚಿಕೆಯಂತೆ ಭಾಸವಾಗುತ್ತಿತ್ತು. ಇದೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ಮುಂಬರುವ ಮಹತ್ತರ ಜವಾಬ್ದಾರಿಯನ್ನು ಹೊರಲು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಗೊಳಿಸಲಾಗುತ್ತಿತ್ತು. ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲೇ ನಿಮ್ಮ ನೈಜ ಸಾಮರ್ಥ್ಯವನ್ನು ನಿಮಗಿಂತಲೂ ಹೆಚ್ಚಾಗಿ ಗುರುತಿಸುವ ಕಣ್ಣುಗಳಿವು ಬಿಟ್ಟಿವೆ. ನಿಮ್ಮ ಮೌನ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅನ್ಯಾಯದ ವಿರುದ್ಧ ನೀವು ತೋರಿದ ಸಹಿಷ್ಣುತೆಯನ್ನು ಬ್ರಹ್ಮಾಂಡವು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಒದಗಿ ಬರಲಿರುವ ಆ ಸುವರ್ಣಾವಕಾಶವು ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಮಿಗಿಲಾದದ್ದಾಗಿರಲಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವೂ ವರದಾನವಾಗಿರುವುದಿಲ್ಲ. ಕೆಲವು ಆರಂಭದಲ್ಲಿ ಮರೀಚಿಕೆಯಂತೆ, ಭ್ರಮೆಯಂತೆ ನಿಮ್ಮನ್ನು ಹಾದಿ ತಪ್ಪಿಸಲು ಬರಬಹುದು. ಯಾವ ಹಾದಿ ನಿಮಗಾಗಿ ನಿರ್ಮಿಸಲ್ಪಟ್ಟಿದೆ ಎಂಬುದನ್ನು ನಿಮ್ಮ ವಿವೇಚನೆಯಿಂದ ನೀವು ಗುರುತಿಸಬೇಕು. ಕಣ್ಣಿಗೆ ಕಾಣುವ ಪ್ರತಿಯೊಂದು ಸಂಪೂರ್ಣ ಸತ್ಯವಲ್ಲ ಮತ್ತು ಈಗ ಕಣ್ಣಿಗೆ ಕಾಣುವುದಿಲ್ಲದೆ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ತಿರುವಾಗಿರಬಹುದು. ಆದ್ದರಿಂದ ಮುಂದಿನ ಕೆಲವು ದಿನಗಳ ಕಾಲ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರಕ್ಕೆ ಬೀಳಬೇಡಿ. ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಿ. ನನ್ನ ಮುಂದೆ ಬರುವ ಸತ್ಯವು ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಧೈರ್ಯದಿಂದ ಸ್ವೀಕರಿಸುತ್ತೇನೆ ಎಂಬ ಸಂಕಲ್ಪವನ್ನು ತೋಡಿ. ಏಕೆಂದರೆ ಸಿಂಹರಾಶಿಯ ನೈಜ ಗುರುತೆ ಅವರ ಅಪ್ರತಿಮ ಸಾಹಸ, ಪ್ರವೃತ್ತಿ ಮತ್ತು ಸತ್ಯದ ಪರವಾಗಿ ಅಚಲವಾಗಿ ನಿಲ್ಲುವ ಒಂದು ಶಕ್ತಿ. ಈಗ ಈ ಒಂದು ಅಂತಿಮ ರಹಸ್ಯದ ಪಾವಿತ್ರ್ಯತೆ ನಿಮಗಾಗಿ ತೆರೆದುಕೊಳ್ಳಲಿದೆ. ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿದ್ದ ಸ್ಪಷ್ಟತೆಯನ್ನು ಮರಳಿ ತರುವುದೇ ಈ ಮುಂಬರುವ ಬದಲಾವಣೆಯ ಪ್ರಧಾನ ಉದ್ದೇಶ. ಈಗ ನಾವು ಈ ಒಂದು ಅಂತಿಮ ಮಹಾದ್ವಾರದ ಮುಂದೆ ಬಂದು ನಿಂತಿದ್ದೇವೆ. ಎಲ್ಲಿಂದ ನಿಮ್ಮ ಇಡೀ ಜೀವನದ ಸಂಪೂರ್ಣ ಚಿತ್ರಣವು ಸ್ಪಷ್ಟವಾಗಿ ಗೋಚರಿಸಲಿದೆಯೋ ಆ ಕ್ಷಣವಿದು. ಇಷ್ಟು ದಿನಗಳ ಕಾಲ ನಿಮ್ಮ ಜೀವನ ಚದುರಿ ಹೋಗಿದ್ದ ವಿಚಿತ್ರ ಸಂಕೇತಗಳು, ಅರ್ಧಂಬರ್ಧ ತೆರೆದುಕೊಂಡಿದ್ದ ನಿಗೂಢ ರಹಸ್ಯಗಳು ಮತ್ತು ನಿಮ್ಮ ಆಂತರಿಕ ಮನಸ್ಸನ್ನು ಸತತವಾಗಿ ಕಾಡುತ್ತಿದ್ದ ನಿರುತ್ತರ ಪ್ರಶ್ನೆಗಳು ಈಗ ಒಂದೇ ವಾರದಲ್ಲಿ ನಿಮಗೆ ಸಿಗಲಿದೆ. ಒಂದೇ ದಾರದಲ್ಲಿ ಮಣಿಗಳಂತೆ ಪೋಣಿಸಲ್ಪಡುವ ಕಾಲ ಇದು. ಈ ಸುದೀರ್ಘ ಆಧ್ಯಾತ್ಮಿಕ ಪಯಣದ ಆರಂಭದಲ್ಲಿ ನಾನು ನಿಮಗೆ ಒಂದು ಮಾತು ಹೇಳಿದ್ದೆ. ನಿಮ್ಮ ಜೀವನಕ್ಕೆ ಯಾರೋ ಒಬ್ಬರು ಮರಳಿ ಬರಲಿದ್ದಾರೆ. ಈಗ ಆ ಮಾತಿನ ನೈಜ ಮತ್ತು ಆಳವಾದ ಈ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಗಳಿಗೆ ಇದಾಗಿದೆ. ಅನೇಕ ಬಾರಿ ಯಾರೋ ಬರಲಿದ್ದಾರೆ ಎಂಬ ಗ್ರಹಗಳ ಸಂಕೇತದ ಅರ್ಥ ಕೇವಲ ರಕ್ತ ಮಾಂಸದ ಒಬ್ಬ ವ್ಯಕ್ತಿ ನಡೆದುಕೊಂಡು ಬರುತ್ತಾನೆ ಎಂದಲ್ಲ. ಆಧ್ಯಾತ್ಮಿಕ ಜ್ಯೋತಿಷ್ಯದ ಪ್ರಕಾರ ಇದರ ನಿಜವಾದ ಅರ್ಥ ನಿಮ್ಮ ಬದುಕಿಗೆ ಒಂದು ಅದ್ಭುತವಾದ ನೂತನ ಅವಕಾಶ ಬರಲಿದೆ. ನಿಮ್ಮ ಇಡೀ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಮಹತ್ತರ ಶುಭ ಸಮಾಚಾರ ಬರಲಿದೆ. ಅಥವಾ ಸುದೀರ್ಘ ಕಾಲದಿಂದ ನ್ಯಾಯಾಲಯದಲ್ಲಿ ಅಥವಾ ಈ ಬ್ರಹ್ಮಾಂಡದ ದಿವ್ಯ ಸನ್ನಿಧಿಯಲ್ಲೋ ಬಾಕಿ ಉಳಿದಿದ್ದ ಒಂದು ಅಂತಿಮ ತೀರ್ಪು ನಿಮ್ಮ ಕೈ ಸೇರಲಿದೆ ಎಂದರ್ಥ. ಕಾಲದ ಕೊರತೆಯಿಂದ ಇಷ್ಟು ದಿನ ನಿಮ್ಮ ಬದುಕಿನ ಹೊರಗಡೆ ಕಾಯುತ್ತಾ ನಿಂತಿದ್ದ ಪರಮ ಸತ್ಯವು ಈಗ ನಿಮ್ಮ ಆಂತರಿಕ ಜೀವನವನ್ನು ಪ್ರವೇಶಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿದ್ದ ಒಂದು ದೀರ್ಘಕಾಲದ ನಕಾರಾತ್ಮಕ ಕರ್ಮದ ಚಕ್ರವು ಈಗ ಸಂಪೂರ್ಣವಾಗಿ ಮುಕ್ತಾಯದ ಹಂತವನ್ನು ತಲುಪಿದೆ. ಯಾವ ಚಕ್ರದಲ್ಲಿ ನೀವು ಕೇವಲ ಕಾಯುವಿಕೆಯನ್ನು ಉಡುಗೊರೆಯಾಗಿ ಪಡೆದಿದ್ರೋ, ಅನ್ಯಾಯಗಳನ್ನು ಮೌನವಾಗಿ ಸಹಿಸಿಕೊಂಡಿದ್ರೋ ಮತ್ತು ಅದೆಷ್ಟೋ ಬಾರಿ ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತಿದೆ, ನನ್ನ ಸಮಯವು ಒಂದು ದಿನ ಬದಲಾಗುತ್ತೆ ಎಂದು ನಿಮ್ಮ ಮನಸ್ಸಿಗೆ ನೀವೇ ಸಾಂತ್ವನ ಹೇಳಿಕೊಳ್ಳುತ್ತಿದ್ರೋ, ಆ ಕಠಿಣ ದಿನಗಳ ಅವಧಿ ಮುಗಿದಿದೆ. ಈಗ ಸಾಕ್ಷಾತ್ ಕಾಲಪುರುಷನೇ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ಸನ್ನದ್ಧನಾಗಿದ್ದಾನೆ. ಆದರೆ ಪ್ರಕೃತಿಯ ಮತ್ತು ಬದಲಾವಣೆಯ ಮೊದಲ ನಿಯಮವೆಂದರೆ ಈ ಹೊಸ ಬೆಳಕು ಮೂಡುವ ಮುನ್ನ ಹಳೆಯ ಭ್ರಮೆಗಳು ಮತ್ತು ತಪ್ಪು ಕಲ್ಪನೆಗಳ ಗೋಡೆಗಳು ಧೂಳೀಪಟವಾಗಬೇಕು.
ಇದೇ ಕಾರಣಕ್ಕಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಕಣ್ಣೆದುರು ಕೇವಲ ಅತ್ಯಂತ ಆಘಾತಕಾರಿ ಸತ್ಯಗಳು ಅನಾವರಣಗೊಳ್ಳಬಹುದು. ನೀವು ಯಾರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ರೋ ಅವರು ನಿಮ್ಮ ನಿರೀಕ್ಷೆಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳಬಹುದು. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನೀವು ಅಂದುಕೊಂಡದ್ದಕ್ಕಿಂತ ಭಿನ್ನವಾದ ರೂಪವನ್ನು ಪಡೆದುಕೊಳ್ಳಬಹುದು. ಆದರೆ ಅಂತಹ ಅಗಾಧದ ಕ್ಷಣಗಳೇ ನಿಮ್ಮ ಆತ್ಮವು ಅತ್ಯಂತ ಶಕ್ತಿಶಾಲಿಯಾಗಿ ಸಿಂಹದಂತೆ ಗರ್ಜಿಸುತ್ತಾ ಎದ್ದು ನಿಲ್ಲಲಿದೆ. ಏಕೆಂದರೆ ಈಗ ನಿಮಗೆ ಸಿಗಲಿರುವ ಆ ಕಠಿಣ ಸತ್ಯವು ತಾತ್ಕಾಲಿಕವಾಗಿ ನಿಮ್ಮನ್ನು ಬೆಚ್ಚಿ ಬೀಳಿಸಿರೋ ಈ ಅಂತಿಮವಾಗಿ ಅದು ನಿಮ್ಮನ್ನು ಎಲ್ಲ ರೀತಿಯ ಮಾನಸಿಕ ಮತ್ತು ಸಾಮಾಜಿಕ ಬಂಧನಗಳಿಂದ ಮುಕ್ತಗೊಳಿಸಿ ಸ್ವತಂತ್ರರನ್ನಾಗಿ ಮಾಡುತ್ತೆ. ಈಗ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಗತಕಾಲದಲ್ಲಿ ನಿಮ್ಮನ್ನು ಅತ್ಯಂತ ಕೀಳಾಗಿ ಕಂಡ, ನಿಮ್ಮ ಯೋಗ್ಯತೆಯನ್ನು ಕಡಿಮೆ ಅಂದಾಜು ಮಾಡಿದ ಮತ್ತು ನೀವು ಜೀವನದಲ್ಲಿ ಎಂದಿಗೂ ಮುಂದೆ ಬರಲು ಸಾಧ್ಯವೇ ಇಲ್ಲ ಎಂದು ಸಾರಿದ್ದ ಆ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ರಾತ್ರಿಗಳ ಜಾಗರಣೆ ಮತ್ತು ನಿಮ್ಮ ಆಂತರಿಕ ಹೋರಾಟಗಳನ್ನು ಕಾಣದೆ ಕೇವಲ ನಿಮ್ಮ ಅಂದಿನ ಬಡತನ ಅಥವಾ ಕಷ್ಟದ ಪರಿಸ್ಥಿತಿಯನ್ನು ನೋಡಿ ನಗೆಯಾಡಿದವರ ಕಾಲ ಮುಗಿದಿದೆ. ಅದೃಷ್ಟದ ಚಕ್ರವು ಈಗ 170 ಡಿಗ್ರಿಯಷ್ಟು ಸಂಪೂರ್ಣವಾಗಿ ತಿರುಗುತ್ತಿದೆ. ನಿಮ್ಮ ಮುಂಬರುವ ಅಸಾಧಾರಣ ಪ್ರಗತಿ, ಆರ್ಥಿಕ ಸೌಕರ್ಯ ಮತ್ತು ಯಶಸ್ಸನ್ನು ಕಂಡು ಅದೇ ವ್ಯಕ್ತಿಗಳು ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಡುವ ದಿನಗಳು ದೂರವಿಲ್ಲ. ಆದರೆ ಸಿಂಹರಾಶಿಯವರೇ, ಈ ಇಡೀ ಪ್ರಕ್ರಿಯೆಯಲ್ಲಿ ಕೇವಲ ಭೌತಿಕ ಯಶಸ್ಸು ಅಥವಾ ಹಣ ಗಳಿಸುವುದು ಮಾತ್ರ ಪ್ರಮುಖವಾದದ್ದಲ್ಲ. ಎಲ್ಲಕ್ಕಿಂತ ಅತ್ಯಂತ ಮಹತ್ವದ ಸಂಗತಿ ಎಂದರೆ ನಿಮ್ಮ ಆಂತರಿಕ ಜಾಗೃತಿ. ಈ ಸುದೀರ್ಘ ಹೋರಾಟದ ನಿಜವಾದ ಉದ್ದೇಶ ನಿಮಗೆ ಕೇವಲ ಸಂಪತ್ತು, ಕೀರ್ತಿ ಅಥವಾ ಸಾಮಾಜಿಕ ಗೌರವವನ್ನು ತಂದುಕೊಡುವುದಷ್ಟೇ ಆಗಿರಲಿಲ್ಲ. ಬದಲಿಗೆ ನಿಮ್ಮೊಳಗೆ ಸುಪ್ತವಾಗಿದ್ದ ಆ ದಿವ್ಯವಾದ, ಅಪ್ರತಿಮವಾದ, ನೈಜ ಆತ್ಮಶಕ್ತಿಯನ್ನು ನಿಮಗೆ ಮನವರಿಕೆ ಮಾಡಿಕೊಡುವುದಾಗಿತ್ತು. ನಿಮ್ಮೊಳಗೆ ಧಗಧಗಿಸುತ್ತಿದ್ದ ಆ ಚೈತನ್ಯದ ಜ್ವಾಲೆಯು ಕಳೆದ ಕೆಲವು ವರ್ಷಗಳಿಂದ ಜವಾಬ್ದಾರಿಗಳ ಹೊರೆ, ನಿರಾಸೆಗಳು ಮತ್ತು ಅರ್ಧಕ್ಕೆ ಮುರಿದು ಹೋದ ಕನಸುಗಳೆಂಬ ಬೂದಿಯ ಅಡಿಯಲ್ಲಿ ಮರೆಯಾಗಿ ಹೋಗಿತ್ತು. ಈಗ ಬ್ರಹ್ಮಾಂಡವು ಆ ಬೂದಿಯನ್ನು ಸರಿಸಿ ನಿಮ್ಮ ಆಂತರಿಕ ತೇಜಸ್ಸು ಮತ್ತು ಸೂರ್ಯನಂತಹ ಚಮತ್ಕಾರಿಕ ಹೊಳಪನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸಲು ಸತತವಾಗಿ ದಿವ್ಯ ಸಂಕೇತಗಳನ್ನು ಕಳುಹಿಸಿಕೊಡುತ್ತಿದೆ. ನಿಮ್ಮ ಅಂತಃಪ್ರಜ್ಞೆಯು ನೀಡುವ ಪ್ರತಿಯೊಂದು ಸೂಕ್ಷ್ಮ ಸಂಕೇತವನ್ನು ಸೂಕ್ಷ್ಮವಾಗಿ ಗಮನಿಸಿ. ಯಾವುದೇ ಹೊಸ ತಿರುವು ಎದುರಾದಾಗ ಧೈರ್ಯದಿಂದ ಮುನ್ನಡೆಯಿರಿ. ನೀವು ಈ ಸುದೀರ್ಘ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಪಯಣದ ಪ್ರತಿಯೊಂದು ಸಾಲನ್ನು ಆಳವಾಗಿ ಆಲಿಸುವಾಗ ನಿಮ್ಮ ಜೀವನದ ಯಾವುದೋ ಒಂದು ಘಟನೆಗೆ ಇದು ನೇರವಾಗಿ ಕನೆಕ್ಟ್ ಆಗುತ್ತಿದೆ ಎಂದು ನಿಮಗೆ ಅನಿಸಿದ್ದರೆ ಅದು ನಿಮ್ಮ ಆಂತರಿಕ ಚೇತನವು ಜಾಗೃತವಾಗಿರುವುದರ ಸ್ಪಷ್ಟ ಸಂಕೇತವಾಗಿದೆ. ನಿಮ್ಮ ಆರಾಧ್ಯ ದೈವದ ದಿವ್ಯ ನಾಮವನ್ನು ನಿಮ್ಮ ಮನಸ್ಸಿನಲ್ಲಿ ಸದಾ ಸ್ಮರಿಸಿ. ಮನೆಯಲ್ಲಿ ನೀವು ಈ ಶಂಖ ಇಟ್ಟರೆ ಅದೃಷ್ಟವೋ ಅಥವಾ ಈ ಸಂಕಷ್ಟವೋ ನೋಡೋಣ. ಈ ಧನಾತ್ಮಕ ಶಕ್ತಿಯ ಸಂಚಾರ ಆಗುತ್ತೆ ಮತ್ತು ಈ ದೋಷ ನಿವಾರಣೆ ಆಗುತ್ತೆ ಮತ್ತು ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಆದಷ್ಟು ಶಂಖವನ್ನು ಈ ದಿಕ್ಕಿಗೆ ಇಡಿ. ಶಂಖದ ಮುಖವು ಈಗಲೂ ದೇವರ ಕಡೆಗೆ ಅಥವಾ ಉತ್ತರಾಭಿಮುಖವಾಗಿ ನೀವು ಇಡಬೇಕಾಗುತ್ತೆ. ತುಂಬಾ ಮನೆಯಲ್ಲಿ ಅಭಿವೃದ್ಧಿ, ಯಶಸ್ಸು ಕಾಣ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.